ಕರ್ಕಾಟಕ ರಾಶಿಯವರಿಗೆ ಯಾವುದೇ ರೀತಿಯ ಗುರುಬಲ ಅನ್ನತಕ್ಕಂಥದ್ದು ಇಲ್ಲ. ನಿಮ್ಮದೇ ರಾಶಿಯಲ್ಲಿ ಗುರುಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿದ್ದಾನೆ, ಆದರೆ ನಿಮಗೆ ಗುರುಬಲ ಇಲ್ಲ. ಸೊ ಗುರುಬಲ ಇಲ್ಲದ ಕಾರಣ ಕರ್ಕಾಟಕ ರಾಶಿಯವರಿಗೆ ಹಲವಾರು ಸಮಸ್ಯೆಗಳುಂಟಾಗುತ್ತಾ ಇದೆ. ಜನ್ಮ ಗುರುವಿಂದಾಗಿ ಆರೋಗ್ಯ ಬಾಧೆ ಉಂಟಾಗುತ್ತಾ ಇದೆ. ಆದರೆ ನೀವೇನಾದರೂ ಗುರುಬಲವನ್ನು ಪಡೆದುಕೊಂಡು ಬಿಟ್ರೆ, ಗುರುಬಲ ಇಲ್ಲದೆ ಇದ್ರೂ ಸಹ ಒಂದು ರಹಸ್ಯಮಯವಾದಂತಹ ಪರಿಹಾರವನ್ನ, ಒಂದು ಅತ್ಯದ್ಭುತವಾದಂತಹ ದಿವಸ ನಾನು ಹೇಳ್ತೀನಿ ಯಾವತ್ತು ಅಂತ ಹೇಳಿ. ಅವತ್ತು ನೀವೇನಾದರೂ ಕರ್ಕಾಟಕ ರಾಶಿಯವರು ಮಾಡಿಕೊಂಡ್ರೆ ನಿಮಗೆ ಗುರುಬಲವೇ ಸ್ಟಾರ್ಟ್ ಆಗ್ಬಿಡುತ್ತೆ. ನಿಮಗೆ ಗುರುಬಲದ ಫಲವೇ ನಿಮಗೆ ಸಿಗಲಿದೆ. ಒಂದು ಗುರುಬಲದ ಫಲ ಏನಾದರೂ ಸಿಕ್ತು ಕರ್ಕಾಟಕ ರಾಶಿಯವರಿಗೆ ಅಂದ್ರೆ ಅವರ ಜೀವನದಲ್ಲಿ ಅದೃಷ್ಟ ಬರ್ತದೆ, ಅವರಿಗೆ ಭಾಗ್ಯೋದಯ ಉಂಟಾಗ್ತದೆ. ಕರ್ಕಾಟಕ ರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿ ಸಮಸ್ಯೆಗಳು ಪರಿಹಾರವಾಗ್ತದೆ. ಕರ್ಕಾಟಕ ರಾಶಿಯವರಿಗೆ ಸಾಲ ಬಾಧೆಗಳು ಪರಿಹಾರವಾಗ್ತದೆ. ಕರ್ಕಾಟಕ ರಾಶಿಯವರಿಗೆ ಶತ್ರು ಬಾಧೆಗಳು ಪರಿಹಾರವಾಗ್ತದೆ. ಕರ್ಕಾಟಕ ರಾಶಿಯವರಿಗೆ ಆರೋಗ್ಯ ಬಾಧೆಗಳು ಪರಿಹಾರವಾಗ್ತದೆ. ಗುರುಬಲದ ಶಕ್ತಿಯನ್ನ ನೀವು ಪಡ್ಕೊಳ್ಬೇಕು ಕರ್ಕಾಟಕ ರಾಶಿಯವರು. ಒಂದು ದಿನಾಂಕ, ಯಾವುದೊಂದು ದಿನಾಂಕ? ಜುಲೈ 29ನೇ ತಾರೀಕು ಬುಧವಾರ ಹುಣ್ಣಿಮೆಗೆ ದಿವಸ. ಅವತ್ತು ಮಹಾಗುರು ಪೂರ್ಣಿಮೆ. ಯಾವ ಕರ್ಕಾಟಕ ರಾಶಿಯವರು ಗುರುಪೂರ್ಣಿಮೆಯ ದಿವಸ ಗುರುವಿನ ಆರಾಧನೆಯನ್ನು ವಿಶೇಷವಾಗಿ ಮಾಡಿಕೊಳ್ತಾರೋ ಕಡ್ಡಾಯವಾಗಿ ಖಂಡಿತವಾಗಿ ಅವರಿಗೆ ಮಹಾಗುರುಬಲ ಕೆಲಸ ಮಾಡಲಿಕ್ಕೆ ಶುರುವಾಗುತ್ತೆ. ನೆನಪಿಟ್ಕೊಳ್ಳಿ, ಆ ಗುರುಪೂರ್ಣಿಮೆಯ ದಿವಸವೇ ಬಹಳ ಇಂಪಾರ್ಟೆಂಟ್ ಕರ್ಕಾಟಕ ರಾಶಿಯವರಿಗೆ. ನಿಮ್ಮ ರಾಶಿಯಲ್ಲಿಯೇ ಪರಮೋಚ್ಚ ಸ್ಥಿತಿಯಲ್ಲಿ ಗುರು ಇರುವುದರಿಂದ. ಸೊ ಹಾಗಾದ್ರೆ 29 ತಾರೀಕು ಗುರುಪೂರ್ಣಿಮೆ, ಅವತ್ತು ಬುಧವಾರ, ಅವತ್ತಿನ ದಿವಸ ವಿಶೇಷವಾಗಿ ಏನು ಆರಾಧನೆ ಮಾಡಿಕೊಳ್ಬೇಕು ಅದನ್ನು ಸಹ ತಿಳಿಸ್ತೇನೆ. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ನೀವೇನಾದರೂ ಫೇಸ್ಬುಕ್ ಅಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಕ್ಕೆ ದಯವಿಟ್ಟು ಮರಿಬೇಡಿ, ಬಹಳ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಸಹ ಕಮೆಂಟ್ ಮಾಡಿ, ಓಂ ಗುರುಭ್ಯೋ ನಮಃ ಅಂತ ಪ್ರತಿಯೊಬ್ಬರು ಸಹ ಕಮೆಂಟ್ ಮಾಡಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಸೊ 29ನೇ ತಾರೀಕು ಬುಧವಾರ ಹುಣ್ಣಿಮೆ, ಗುರುಪೂರ್ಣಿಮೆ, ಅವತ್ತೇನು ಮಾಡಬಹುದು ನೀವು? ಕರ್ಕಾಟಕ ರಾಶಿಯವರು ಅವತ್ತಿನ ದಿವಸ ಬಹುಮುಖ್ಯವಾಗಿ ಬಂದು ಅರಿಶಿನದ ದಾರ, ಅದರಲ್ಲಿ 7 ಎಳೆ ದಾರ ಇರಬೇಕು, 7 ಗಂಟು ಇರಬೇಕು, ಅದಕ್ಕೆ 7 ಗಂಟು ಇರಬೇಕು, 7 ಎಳೆ ದಾರ. ಅದನ್ನು ಅರಿಶಿನದ ನೀರಲ್ಲಿ ಚೆನ್ನಾಗಿ ಅದ್ರೆ ಅದು ಯೆಲ್ಲೋ ಕಲರ್ ಆಗಿಬಿಡುತ್ತೆ. ಅದನ್ನು ಒಂದು ವೀಳ್ಯದೆಲೆಯಲ್ಲಿಟ್ಟು ಅದನ್ನು ಮನೆ ಹತ್ರ ಇರುವ ರಾಘವೇಂದ್ರ ಸ್ವಾಮಿ ಟೆಂಪಲ್ ಇರಬಹುದು, ಅಥವಾ ಸಾಯಿಬಾಬಾ ಟೆಂಪಲ್ ಇರಬಹುದು, ಅಥವಾ ಈಶ್ವರನ ದೇವಸ್ಥಾನ ಇರಬಹುದು, ದತ್ತಾತ್ರೇಯ ದೇವಸ್ಥಾನ ಇರಬಹುದು, ಯಾವುದೇ ಇದ್ರು ಅಲ್ಲಿ ಆ ಚರಣಾರವಿಂದಗಳಲ್ಲಿ ಇಟ್ಟು ಅದನ್ನು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ, ಅವತ್ತು ಪೂಜೆ ಮಾಡಿಸಿ, ಅವತ್ತೊಂದು ಅರ್ಚನೆ ಮಾಡಿಸಿ, ಅದನ್ನು ಬಲಗೈಯಲ್ಲಿ ಕಟ್ಕೊಳ್ಳಿ. ಅದನ್ನು ಅವತ್ತೇ ತುಂಬ ಚೆನ್ನಾಗಿ ಗುರುಬಲ ಲಕ್ ಓಪನ್ ಆಗಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಗುರುಬಲ ಹಂಗೆ ಕೆಲಸ ಮಾಡುತ್ತೆ, ಗೊತ್ತಾಯ್ತಲ್ವಾ? ಅದಾದಮೇಲೆ ಇನ್ನೇನು ಮಾಡ್ಬೋದು? ಅವತ್ತಿನ ದಿವಸವೇ ಅಂದರೆ 29 ತಾರೀಕು ನೀವು ಕಡಲೆಕಾಳು, ಒಂದು 3 kg ಅಷ್ಟು ಕಡಲೆಕಾಳನ್ನ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಗಂಟು ಕಟ್ಟಿ ವಿಡಿಯೋದಲ್ಲಿ ದಕ್ಷಿಣೆ ಸಹಿತ ಅಲ್ಲಿರುವ ದೇವಸ್ಥಾನದ ಅರ್ಚಕರಿಗೆ ಅದನ್ನು ದಾನ ಮಾಡಿಬಿಡಿ. ತುಂಬ ಪವರ್ಫುಲ್ ಆಗಿರ್ತದೆ. ಇನ್ನೂ ಪವರ್ಫುಲ್ ಆಗಿರತಕ್ಕಂಥದ್ದು ಬೇಕು ಅಂತಂದರೆ 7 ಜನ ಟೀಚರ್ಸ್, ಪಾಠ ಮಾಡುವ ಟೀಚರ್ಗಳಿರ್ತಾರಲ್ಲ, ಸ್ಕೂಲ್ ಟೀಚರ್ ಇರ್ಬೋದು, ಲೆಕ್ಚರ್ ಇರ್ಬೋದು, ಯಾರು ಬೇಕಾಗಿರ್ಬೋದು, ನಿಮಗೆ ಪಾಠ ಮಾಡಿರಬೇಕು ಅಂತಿಲ್ಲ, ಯಾರಿಗೆ ಪಾಠ ಮಾಡಿದ್ರು ಪರವಾಗಿಲ್ಲ. ಅದರ 7 ಜನ ಅಧ್ಯಾಪಕಿ ಯಾರ್ಯಾಗಿರ್ಬೋದು ಟೀಚರ್ಗಳಿಗೆ ಅವತ್ತಿನ ದಿವಸ ಒಬ್ಬರಿಗೆ 2 ತೆಂಗಿನಕಾಯಿಗಳನ್ನು, ಪೂರ್ಣ ಫಲಗಳನ್ನು ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳೋದಿದೆಯಲ್ಲ, ತುಂಬ ಒಳ್ಳೆಯ ಗುರುಬಲ ಸಿಗುತ್ತೆ. ಅವ್ರು ಒಳ್ಳೇದಾಗಲಿ ನಿಮ್ಗೆ ಅಂತ ಆಶೀರ್ವಾದ ಮಾಡಿದ್ರೆ. ಸೊ ಅದನ್ನು ಕೂಡ ಮಾಡಬಹುದು. ಇಲ್ಲ, ಒಂದು 7 ಜನರಿಗೆ ಅನ್ನದಾನ ಅವತ್ತಿನ ದಿವಸ ನೀವೇನಾದ್ರು 29ನೇ ತಾರೀಕು ಮಾಡಿಬಿಟ್ರಿ ಅಂತಂದ್ರೂ ನಿಮಗೆ ತುಂಬ ಚೆನ್ನಾಗಿ ಗುರುಬಲ ಕೆಲಸ ಮಾಡುತ್ತೆ. ಇಲ್ಲ, ನೀವೇನಾದ್ರು ಕ್ಷೇತ್ರಗಳಿಗೆ ಹೋಗ್ತೀರಿ, ಕ್ಷೇತ್ರ ಹೇಳಿ ಅಂತಂದರೆ ಮಂತ್ರಾಲಯಕ್ಕೆ ಹೋಗ್ಬೋದು, ಗಾಣಗಾಪುರಕ್ಕೆ ಹೋಗ್ಬೋದು. ನಿಮ್ಮ ಕುಲಗುರುಗಳು, ಕುಲಮಠ ಅಂತ ಇರುತ್ತೆ, ಅವತ್ತಿನ ಸಹ ಕುಲಗುರುಗಳ ಮಠಕ್ಕೆ ಹೋಗಿ ಅವರ ಪಾದಪೂಜೆಯನ್ನು ಮಾಡಿ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡ್ಕೊಂಡು ಬರ್ತಕ್ಕಂಥದ್ದು, ಗುರುಗಳಿಗೆ ಏನಾದ್ರು ಸಮರ್ಪಣೆ ಮಾಡ್ತಕ್ಕಂಥದ್ದು ತುಂಬ ಪವರ್ಫುಲ್. ಅದರಲ್ಲೂ ನಿಮ್ಗೇನಾದ್ರು ಶಿವಮೊಗ್ಗ ಸಾಗರ ಹತ್ತಿರ ಆಗುತ್ತೆ ಅಂತ ಆದರೆ ವರದಹಳ್ಳಿ ಶ್ರೀಧರ ಸ್ವಾಮಿಗಳ ಆಶ್ರಮ ಇದೆ, ಅಲ್ಲಿಗೆ ಹೋಗಿ ಅಲ್ಲಿ ಶ್ರೀಧರ ತೀರ್ಥ ಅಂತ ಇದೆ. ಆ ಶ್ರೀಧರ ತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ಗುರುಗಳ ದರ್ಶನ ಮಾಡಿಕೊಂಡು ಯಥಾಶಕ್ತಿ ಸೇವೆ ಸಲ್ಲಿಸಿಕೊಂಡು ಅಲ್ಲಿ ಪ್ರಸಾದ ಭೋಜನವನ್ನು ಊಟ ಮಾಡ್ಕೊಂಡು ಹೊರಗೆ ಬಂದರೆ ನಿಮಗೆ ಗುರುಬಲ ಲಕ್ ಚಾನ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಕರ್ಕಾಟಕ ರಾಶಿಯವರಿಗೆ ಸೂಪರ್ ಆಗಿ ಗುರುಬಲ ಕೆಲಸ ಮಾಡುತ್ತೆ. ಗುರುಬಲ ಇಲ್ಲದ್ರೂ ಗುರುಬಲ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಇಷ್ಟೆಲ್ಲ ಪವರ್ಫುಲ್ ಆಗಿರ್ತಕ್ಕಂಥ ಪರಿಹಾರ ಇದೆ. ಆದರೆ ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥದ್ದು ಬೇಕು ಅಂದರೆ ರತ್ನಧಾರಣೆ, ಯಜ್ಞಯಾಗಾದಿಗಳು,
ಗುರು ಪೂರ್ಣಿಮೆಯ ದಿವಸ ಆ ಒಂದು ಅದ್ಭುತವಾದ ಪರಿಹಾರ ನಾವು ಮಾಡ್ತಾ ಇದ್ದೇವೆ ನಿಮಗೋಸ್ಕರ. ಗುರುಬಲವನ್ನ ಪಡೆಯಲಿಕ್ಕೋಸ್ಕರವಾಗಿ ಪ್ರತಿಯೊಬ್ಬರಿಗೂ ಗುರುಬಲ ಸಿಗಬೇಕು ಅಂದ್ರೆ ಗುರು ಪೂರ್ಣಿಮೆಯ ದಿವಸವೇ ಬಹಳ ಮುಖ್ಯ ಅಂತ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು. ಸೊ ಜುಲೈ 29ನೇ ತಾರೀಕು ಬುಧವಾರ ಹುಣ್ಣಿಮೆಯ ದಿವಸ, ಗುರು ಪೂರ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಓಂ ಬೃಹಸ್ಪತೆ ಅತಿಗೆ ದರ್ಯೋ ಅರ್ಹ ಆದ್ಮದ್ವಿಭಾತಿ ಕೃತಮಜ್ಜನೇಶು ಯದ್ದೀದ ಯಚ್ಛವ ಸತ್ತ ಪ್ರಜಾದದ ದಸ್ವಾಸು ದ್ರವಿಡಂಥೇಹಿ ಚಿತ್ರಂ. ಇದು ಗುರುವಿನ ವೇದೋಕ್ತ ಮಂತ್ರ. ಈ ಒಂದು ಮಂತ್ರದಿಂದ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಗುರು ಪೂರ್ಣಿಮೆಯ ದಿವಸ ನಾವು ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಗುರುವಿನ ರತ್ನ ಯಾವುದು? ಒರಿಜಿನಲ್ ಕನಕ ಪುಷ್ಯರಾಗ ರತ್ನ. ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಸಹಸ್ರ ಗುರು ಶಾಂತಿ ಹೋಮದಲ್ಲಿ ಗುರು ಪೂರ್ಣಿಮೆಯ ದಿವಸ ಇದನ್ನ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಲಕ್ಷ್ಮೀ ಶ್ರೀ ಸೂಕ್ತ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಿಮ್ಮ ಆರ್ಥಿಕ ಬಾಧೆಯೂ ಸಹ ಗುರುಬಲದಿಂದಲೇ ಪರಿಹಾರವಾಗಬೇಕು. ಆದ್ರಿಂದ ಶ್ರೀ ಸೂಕ್ತ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಆ ಶನಿ ಪೀಡೆಯೂ ಪರಿಹಾರವಾದಾಗೆ ಗುರುಬಲ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥದ್ದು. ಸೊ ಶನಿ ಪೀಡೆ ಎಲ್ಲ ಪರಿಹಾರವಾಗಬೇಕು, ಶನಿಯ ದುಷ್ಪ್ರಭಾವ ಪರಿಹಾರ ಆದಾಗ ಗುರುಬಲ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಶನಿ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲಾ ಹೋಮಗಳನ್ನು ಮಾಡಿ ವಿಶೇಷವಾಗಿ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರು ಕೊಡ್ತಾ ಇದ್ದೇವೆ. ಒಂದೊಂದು ಹೋಮಕ್ಕೊಂದು ದುಡ್ಡಲ್ಲ, ಸಪರೇಟ್ ದುಡ್ಡಲ್ಲ, ಏನು ಇಲ್ಲ. ಒಂದು ಸಂಕಲ್ಪ ಸೇವೆ ಒಬ್ಬರಿಗೆ, ಒಂದೇ ಸಂಕಲ್ಪ ಸೇವೆ, ಒಂದು ಸಂಕಲ್ಪ ಸೇವೆಗೆ ಒಂದು ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಈ ಒಂದು ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ನಾನು ನರಸಿಂಹ ಸರಸ್ವತಿಗ ನರಸೋಬಾವಾಡಿ ಮಹಾರಾಷ್ಟ್ರ ಸಂಗಮಸ್ಥಾನ, ಪಂಚಗಂಗಾ ಸಂಗಮಸ್ಥಾನ, ಅಲ್ಲಿ ಜಗದ್ಗುರುಗಳ ಒಂದು ಸನ್ನಿಧಾನದಲ್ಲಿ ಅಲ್ಲಿ ತೆಗೆದುಕೊಂಡು ಹೋಗಿ ಈ ರತ್ನಗಳನ್ನೆಲ್ಲ ಅಲ್ಲಿಟ್ಟು ಅಲ್ಲಿ ಪುನಃ ನಾನು ಅಭಿಷೇಕ ರುದ್ರ ಪೂಜೆಗಳನ್ನೆಲ್ಲ ಮಾಡಿಸಿ, ಅಲ್ಲಿ ಪಾದ ಪೂಜೆಗಳನ್ನು ಮಾಡಿಸಿ, ಅಲ್ಲಿಂದ ಎನರ್ಜೈಸ್ ಮಾಡಿ, ಅಲ್ಲಿಂದ ಮತ್ತೆ ಪುನಃ ವಾಪಸ್ ನಾನೀಗ ಬೆಂಗಳೂರಿಗೆ ತಗೊಂಡ್ಬಂದಿದ್ದೇನೆ. ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಗುರು ಪೂರ್ಣಿಮೆ ದಿವಸ ಮತ್ತೆ ಪುನಃ ಈ ರತ್ನಗಳನ್ನ ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಶ್ರೀ ಸೂಕ್ತ ಹೋಮ ಎಲ್ಲ ಹೋಮಗಳಲ್ಲಿ ಇದನ್ನ ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರಾಯ್ತು. ನಿಮಗೆ ಸುದೀರ್ಘವಾದಂತಹ ಒಂದು ಗುರುಬಲದ ಒಂದು ಫಲ ನಿಮಗೆ ಕನಕ ಪುಷ್ಯರಾಗ ರತ್ನ. ಅದು ಗುರು ಪೂರ್ಣಿಮೆ ದಿವಸ ಎನರ್ಜೈಸ್ ಮಾಡಿದ್ದು, ಅದು ಕ್ಷೇತ್ರಗಳಲ್ಲಿ ಎನರ್ಜೈಸ್ ಮಾಡ್ಕೊಂಡು ತಗೊಂಡ್ಬಂದಿರತಕ್ಕಂಥದ್ದು ನಿಮಗೆ ಖಂಡಿತವಾಗಿ ಅನುಕೂಲ ಮಾಡಿಕೊಡಲಿದೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ಅವತ್ತು ದಿವಸ ನಾನೇ ಗುರು ಪೂರ್ಣಿಮೆಯ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಗುರು ಪೂರ್ಣಿಮೆ ದಿವಸ ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಕೋಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲಾ ಹೋಮಗಳನ್ನು ಲೈವ್ ನೋಡಬಹುದು. ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರು ನಾವು ಕೊಡ್ತಾ ಇದ್ದೇವೆ. ಎಕ್ಸ್ಟ್ರಾ ಚಾರ್ಜಸ್ ಅಂತ ಏನೂ ಇಲ್ಲ. ಒರಿಜಿನಲ್ ಕನಕ ಪುಷ್ಯರಾಗ ರತ್ನವೇ ತುಂಬಾ ಕಾಸ್ಟ್ಲಿ. ಆದ್ರೆ ನಾವು ಅದೇ ಒಂದು ಸಂಕಲ್ಪ ಸೇವೆಗೆ 1251 1251 ರೂಪಾಯಿ ಏನಿದೆ ನಮ್ದು, ಅಷ್ಟೇ ಹಣಕ್ಕೆನೆ ನಾವು ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಈ ಎಲ್ಲಾ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಇದು ಆಲ್ರೆಡಿ ನನ್ನ ಕ್ಷೇತ್ರ ಎನರ್ಜೈಸ್ ಮಾಡಿಕೊಂಡೇ ತಗೊಂಡ್ಬಂದಿರತಕ್ಕಂಥದ್ದು. ಸೊ ಡಬಲ್ ಎನರ್ಜೈಸ್ಡ್ ಆಗಿರತಕ್ಕಂಥ ಒಂದು ಅದ್ಭುತವಾದ ಗುರುವಿನ ಪ್ರಸಾದವನ್ನ ನೀವು ಶಾಶ್ವತವಾಗಿ ನಿಮ್ಮ ಜೊತೆಗೆ ಇಟ್ಕೊಳ್ಳೋಕೆ ಒಂದು ಉಂಗುರ ಮಾಡಿಸ್ಕೊಳ್ತಿರೋ, $1 ಮಾಡಿಸ್ಕೊಳ್ತಿರೋ, ಇಲ್ಲ ಈ ಪಾಕೆಟ್ ಅಲ್ಲಿ ಹಾಗೆ ಇಟ್ಕೊಳ್ತಿರೋ, ದೇವ್ರ ಮೇಲೆ ಇಟ್ಕೊಳ್ತಿರೋ, ಲಾಕರ್ ಅಲ್ಲಿ ಇಟ್ಕೊಳ್ತಿರೋ, ಖಂಡಿತವಾಗಿ ನಿಮ್ಮ ಅನುಗ್ರಹ, ನಿಮ್ಮ ಇಷ್ಟ, ನಿಮಗೆ ಕನಕ ಪುಷ್ಯರಾಗ ರತ್ನದಿಂದ ಯಾವಾಗಲೂ ಗುರುವಿನ ಅನುಗ್ರಹ ನಿಮಗೆ ಸಿಗ್ತದೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಕಾಣೋ ನಂಬರ್ಗೆ ಬೇಗ ನೀವು ಇವ್ರನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಹಾಗೂ ಪ್ರತಿಯೊಬ್ಬರಿಗೂ ನಿಮ್ಮ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ. ಗುರುಬಲ ಗುರು ಪೂರ್ಣಿಮೆ ಬಂದೇ ಹೋಯಿತು. ಸೊ ಅದರಿಂದ ಗುರು ಪೂರ್ಣಿಮೆ ಮಿಸ್ ಆಗಬಾರ್ದು. ಮಿಸ್ ಆದರೆ ಆಮೇಲೆ ಮತ್ತೆ ಇದು ಸಿಗೋದಿಲ್ಲ. ಸೊ ಈ ಸಂಕಲ್ಪ ಸೇವೆಗೆ ಯಾರು ಕೊಡಿದ್ರು ಅವ್ರಿಗೆ ಮಾತ್ರ. ಸೊ ದಯವಿಟ್ಟು ಬೇಗ ವಿಡಿಯೋನ ಶೇರ್ ಮಾಡಿಬಿಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ನಮಸ್ಕಾರ ವೀಕ್ಷಕರೇ, ಗುರುಪೂರ್ಣಿಮೆಯ ವಿಶೇಷವಾದಂತಹ ದೇವತಾರಾಧನೆಗಳ ಪ್ರಸಾದ ಏನಿದೆ ಕನಕಪುಷ್ಯರಾಗ, ಆ ಕನಕಪುಷ್ಯರಾಗ ರತ್ನಗಳ ಅಭಿಮಂತ್ರಣೆಗೋಸ್ಕರವಾಗಿ ನಾನು ನರಸಿಂಹವಾಡಿ ನಮ್ಮ ಗುರು ದತ್ತಾತ್ರೇಯರ ಒಂದು ಸನ್ನಿಧಾನಕ್ಕೆ ಬಂದಿದ್ದೇನೆ. ನೀವು ಮುಂದೆ ಸ್ವಾಮಿಗಳ ದರ್ಶನ, ಕ್ಷೇತ್ರ ದರ್ಶನ, ನದಿ ಸ್ನಾನ ಹಾಗೂ ವಿಶೇಷವಾಗಿ ನಮ್ಮ ರತ್ನಗಳ ಅಭಿಮಂತ್ರಣೆ, ಪೂಜೆ ಇತ್ಯಾದಿ ಎಲ್ಲವನ್ನೂ ಸಹ ನೋಡ್ತಾ ಇದ್ದೀರಿ, ನೋಡ್ತೀರಿ ಸಹ.